ಜನ ಇಲ್ಲಿ ಹೇಳ್ತಾರಲ್ಲ, ಸಣ್ಣ ಮೀನುಗಳನ್ನ ದೊಡ್ಡ ಮೀನು ತಿನ್ನೋ ಹೋಗುತ್ತೆ ನೆಗಳಲ್ಲಿ ಕಬ್ಜಾ ಮಾಡ್ಕೊಂಡು ಹೊಡೆಯುವಂತ ಸಂಚಗಳನ್ನ ಮಾಡಿ ಸಮಸ್ಯೆ. ನೀವು ಲಾಯರೇ ಅಲ್ಲ. ಓಕೆ, ಡಿಗ್ರಿ ಇಲ್ದಿರನೇನೆ ಅದೆಲ್ಲ ಕೂತ್ಕೊಂಡು ಪುಂಗದಂತ ವಕೀಲ ಆಗೋ ಪರವಾಗಿಲ್ಲ, ನಾನೊಬ್ಬ ಹೋರಾಟಗಾರ. ಹ್ಯಾಪಿ ಫಾರ್ ಇಟ್. ಕೆಂಪೇಗೌಡ ಫ್ಯಾಮಿಲಿ ಸಾವಿರಾರು ಕೊಂದ್ರೆ ರಾಜ ಅಂದ್ರೆ ನೋಡಿಲ್ಲ, ಮುಂದೆ ಯಾರು ನೋಡೋದಿಲ್ಲ. ಮಕ್ಕಳೇ ನಾವು ಮಾಡ್ತೀನಿ, ಡೆಫಿನೆಟ್ ಸೇಮ್ ಆಗೋದಲ್ಲ. ನಾನು ನಿಮ್ಮ AGM ಮಾತಾಡ್ತಾ ಇದ್ದೀನಿ. ವೀಕೆಂಡ್ ವಿತ್ ಅಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಜಗ್ಗು ಸರ್ ಇದ್ದಾರೆ. ನಿಮಗೆ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡ್ಬಿಟ್ಟು ಯಾರಿರ್ತಾರೆ ಅಂದ್ಬಿಟ್ಟು. ಅವರ ಸ್ವಲ್ಪ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ. ಅಭಿಗೆ ನಾನು ವೆಲ್ಕಮ್ ಮಾಡ್ತೀನಿ. ಪಾಪ ಹೊಸದು ಯೂಟ್ಯೂಬ್ ಮಾಡ್ತಾ ಇರೋದು, ಹಾಗಾಗಿ ನಾನೇ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಅಭಿ. ಏನ್ ನಿಮ್ ಪ್ರಶ್ನೆಗಳು ಜನರ ಪರವಾಗಿ? ಸರ್, ನಿಮ್ಮೊಂದು ಲೈಫ್ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ, ಯಾಕೆ ಹೋರಾಟ ಮಾಡ್ಬೇಕು ಅನಿಸ್ತು? ಇದೊಂದು ಪುಟ್ಟ ಗ್ರಾಮ. ನಮ್ಮ ತಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು. ತಾಯಿ ಹೌಸ್ ವೈಫ್, ಮನೇಲಿ 3 ಜನ ಮಕ್ಕಳು, ಸಣ್ಣ ಜಮೀನ್ದಾರ್. ನಾವು ದುಡ್ಡು ಕಾಸು ಇರ್ಲಿಲ್ಲ, ರಾಗಿ ರೇಷನ್ಗೇನು ಸಮಸ್ಯೆ ಇರ್ಲಿಲ್ಲ. ಸೊ ಅದ್ರ ಇಟ್ಕೊಂಡು ನಮ್ಮ 3 ಜನ ಮಕ್ಕಳನ್ನ ಸೇರಿಸ್ಕೊಂಡು ಇಲ್ಲಿ ಸ್ಕೂಲ್ಗೆ, ಸಣ್ಣ ಸ್ಕೂಲ್, ಒಂದು ಕಾನ್ವೆಂಟ್ ಇತ್ತು, ನಾವೆಲ್ಲ ಓದಿದ್ ಕಾನ್ವೆಂಟ್ ಅಲ್ಲಿ. ತದನಂತರ ಒಂದು ಸಣ್ಣ ಪುಟ್ಟ ಜಮೀನುಗಳನ್ನ ಇಲ್ಲಿ ಹೇಳ್ತಾರಲ್ಲ, ಸಣ್ಣ ಮೀನುಗಳನ್ನ ದೊಡ್ಡ ಮೀನು ತಿನ್ನೋ ಹೋಗುತ್ತೆ ಅಂದಂಗೆ, ಈಗ ನಾವು ಸಣ್ಣ ಜಮೀನ್ದಾರ್ಗಳನ್ನ ದೊಡ್ಡ ದೊಡ್ಡ ಜಮೀನ್ದಾರ್ಗಳಲ್ಲಿ ಕಬ್ಜಾ ಮಾಡ್ಕೊಂಡು ನಮ್ಮ ಜಮೀನುಗಳನ್ನ ಹೊಡೆಯುವಂತ ಸಂಚಗಳನ್ನ ಮಾಡಿ ಸಮಸ್ಯೆಗಳನ್ನ ಕೊಟ್ಟರು. ಹಾಗಾಗಿ ನಮ್ಮ ಜಮೀನುಗಳನ್ನ ಉಳಿಸ್ಕೊಳಕ್ಕೆ ಮಾಡಿದಂತ ಹೋರಾಟ ಏನಿದೆ ಅದ್ರಲ್ಲಿ ಸಕ್ಸಸ್ಫುಲ್ ಆಯ್ತು. ಸೊ ಎಲ್ಲೋ ಒಂದ್ ಮಟ್ಟಿಗೆ ನಮ್ಮ ಜಮೀನುಗಳು ಉಳಿತು. ಇವತ್ತು ನಾವು ಆರ್ಥಿಕವಾಗಿ ಚೆನ್ನಾಗಿದ್ದೀವಿ ಅಂತಂದ್ರೆ ಬಿಕಾಸ್ ನಮ್ಮ ಪೂರ್ವಜರು ಮಾಡಿದಂತ ಲ್ಯಾಂಡ್ಗಳು ನಾವು ಉಳಿದಿದೆ. ಹಾಗಾಗಿ ಅಲ್ಲಿ ಶುರು ಮಾಡಿದಂತ ಹೋರಾಟ ಹಾಗೆ ನಮ್ಮ ಹಳ್ಳಿ ವ್ಯಾಪ್ತಿಗೆ ಆಯ್ತು. ತದನಂತರ ಐ ಥಿಂಕ್ ಗಣನೀಯವಾಗಿ ಬೆಂಗಳೂರು ಸಿಟಿ, ಹಾಗೆ ಕರ್ನಾಟಕ, ಇಡೀ ಪ್ರಪಂಚದಲ್ಲಿ ನನ್ಗಂತೂ ಒಂದು ಕಡಿಮೆ ಒಂದು 2-3 ಕೋಟಿ ಫಾಲೋವರ್ಸ್ ಅಂತೂ ಇದ್ದೇ ಇದ್ದಾರೆ. ಬಿಗ್ ಬಾಸ್ ಹೋದ್ಮೇಲೆ ಇನ್ನೂ ಚೆನ್ನಾಗಾಯ್ತು. ಐ ಥಿಂಕ್ ಅದರಿಂದ ನಮ್ಮ ಹೋರಾಟ ಶುರು ಆಯ್ತು ಅಂತ ಅನ್ಸುತ್ತೆ. ಸರ್, ನೀವು ಲಾಯರೇ ಅಲ್ಲ ಸರ್ ಅಂತ ಹೇಳ್ತಾರೆ ಜನ, ಬ್ಯಾಡ್ ಕಮೆಂಟ್ಸ್ ಆಗ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಈಗ ನಾನು ಕ್ರಿಟಿಕಲ್ಲೇ ಬೆಳೆದವನು, ಅಂದ್ರೆ ನೆಗೆಟಿವ್ ನಲ್ಲೇ ನಾನು ಬೆಳ್ಕೊಂಡ್ ಬಂದಿದ್ದು. ಸೊ ಹಂಗಾಗಿ ಹೆಂಗ ಅನ್ಸುತ್ತೆ ಅಂತಂದ್ರೆ, ಈಗ ಎಲ್ಲರಿಗೂ ಕನ್ವಿನ್ಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಓಕೆ, ಈ ಒಂದು ಸಮಾಜದಲ್ಲಿ ಓಕೆ, ಡಿಗ್ರಿ ಇಲ್ದಿರನೇನೆ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡು ಪುಂಗದಂತ ದೇಶದಲ್ಲಿ ಡಿಗ್ರಿ ಇರೋನಿಗೆ ವಕೀಲ ಅನ್ನೋದನ್ನ ಸಾಮಾನ್ಯ. ಅದು ಯಾರನ್ನ ಕೇಳಬೇಕೋ ಅದನ್ನ ಕೇಳಿಲ್ಲ ಇದುವರೆಗೂ. ನೋ ಪ್ರಾಬ್ಲಮ್, ನಾನು ವಕೀಲ ಅಂದ್ರೂ ಪರವಾಗಿಲ್ಲ, ನಾನೊಬ್ಬ ಹೋರಾಟಗಾರ. ಐ ಆಮ್ ಹ್ಯಾಪಿ ಫಾರ್ ಇಟ್. ನಾನೇನು ಪ್ರತಿಯೊಬ್ಬರು ಮನೆಗೆ ಹೋಗ್ಬಿಟ್ಟು ನನ್ನ ಸರ್ಟಿಫಿಕೇಟ್ ಕೊಟ್ಟು, ನನ್ನ ಕಾರ್ಡ್ ಕೊಟ್ಟು ನಾನೇನು ಪ್ರೂವ್ ಮಾಡೋಂಥ ಅವಶ್ಯಕತೆ ಇಲ್ಲ. ಹಂಗ ಅನ್ಕೊಂಡವರು ಸಂತೋಷ, ಹಿಂಗ ಅನ್ಕೊಂಡ್ರು ನನಗೆ ಹೊಗಳೋರು ಬೇಕು, ಹೊಗಳೋರ್ ಕಂಡ್ರು ಇಷ್ಟ, ಬೊಗಳೋರ್ ಕಂಡ್ರು ಇಷ್ಟ. ಸರ್, ಎಷ್ಟು ಕೇಸ್ ಸಾಲ್ವ್ ಮಾಡಿದೀರಾ? ನೀವು ಫೈಟ್ ಮಾಡಿದ್ದೀರಾ? ಸಾಲ್ವ್ ಎಲ್ಲಿ ಮಾಡಕ್ಕಾಗ್ತದೆ? ಸಾಲ್ವ್ ಇಲ್ಲಿಂದ ಟ್ರಯಲ್ ಕೊಡಲಾಗತ್ತಪ್ಪ. ಅಲ್ಲಿ ಯಾರೋ ನಾನೇ ಗೆಲ್ತೀನಿ ಅನ್ಕಳಿ, ಹೈಕೋರ್ಟ್ಗೆ ಇನ್ನೊಬ್ರು ಹೋಗ್ತಾರೆ, ಅಲ್ಲಿ ಗೆದ್ವಿ ಅನ್ಕಳಿ, ಅಲ್ಲಿ ನಾವು ಸೋತ್ವಿ ಅನ್ಕಳಿ, ಸುಪ್ರೀಂ ಕೋರ್ಟ್ ಒಂದು ಕೇಸ್ಗೆ ಆಯುಷ್ 30-40 ವರ್ಷ ಇರ್ತದೆ. ಹಂಗೆಲ್ಲ ನಾವು ಸೋತ್ವಿ ಗೆದ್ವಿ ಎಷ್ಟು ಮಾಡಿದ್ವಿ ಅಂತ. ಈಗ ನನಗಿಂತ 40-50 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರುವಂತ ವಕೀಲರುಗಳಿದ್ದಾರೆ. ಬಟ್ ಇವತ್ತು ಜನ ನಮ್ಗೆ ಮನ್ನಣೆ ಕೊಟ್ಟಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ನಂಬರ್ಗಳು ಹೇಳಕ್ಕಾಗಲ್ಲ, ಬಟ್ ಕೇಸು ಫೇಸ್ ಎಲ್ಲ ಗೊತ್ತಿದೆ ಅಂತ ಹೇಳ್ಬೋದು ಅಷ್ಟೇ. ಕೆಂಪೇಗೌಡ ಫ್ಯಾಮಿಲಿ ನೀವು ಕೊಡಿಗೇಳಿ ಕೆಂಪೇಗೌಡರ ತಾಯಿಯ ಹುಟ್ಟೂರು ಮತ್ತೆ ಹೆಂಡತಿಯ ತವರೂರು ಅಂತ ಹೇಳ್ತಾರೆ. ಪಕ್ಕದಲ್ಲಿ ಯಲಂಕ ಇದೆ. ಯಲಂಕ ಕೆಂಪೇಗೌಡರ ತಂದೆ 70 ವರ್ಷ ಅಲ್ಲಿ ಆಡಳಿತ ಮಾಡ್ದು ಅಂತ ಹೇಳ್ತಾರೆ. ತದನಂತರ ಬೆಂಗಳೂರಿನ ಸೃಷ್ಟಿಕರ್ತನೆ ಕೆಂಪೇಗೌಡರು. ಅವ್ರ ಮಗ ಮತ್ತೆ ಅವ್ರ ಮಂತ್ರಿಯವರು ಕೂತ್ಕೊಂಡು ಇದನ್ನೆಲ್ಲ ಸ್ಕೆಚ್ ಮಾಡ್ತಾರೆ ಅಂತಂದ್ರೆ, ಕೊಡಿಗೇಳಿನಲ್ಲಿ ಇರುವಂತ ನಮ್ಮ ಹತ್ರ ಏನು ದಾಖಲೆ ಇಲ್ದಿರಬಹುದು, ಬಟ್ ಗೊತ್ತಿರೋ ಪ್ರಕಾರ ನಾವು ಕೊಡಿಗೇಳಿ ನಮ್ಮ ಫ್ಯಾಮಿಲಿ ಅಥವಾ ಇಲ್ಲೊಂದು ಹೆಚ್ಚಿನ ಒಕ್ಕಲಿಗರು ಐ ಥಿಂಕ್ ಕೆಂಪೇಗೌಡರ ಸಂತತಿ ಅಂತ ನಂಬ್ಕೊಂಡಿದ್ದಾರೆ. ನಿಮ್ಮ ಒಂದು ಶ್ವಾನ ಪ್ರೀತಿ, ಶ್ವಾನಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ರೀಸೆಂಟ್ ಆಗಿ ಒಂದು ಡೆಡ್ ಆಯ್ತು. ಹೋರಾಟ ಅಂದ್ಮೇಲೆ ನಮಗೂ ಕೂಡ ಸಮಸ್ಯೆಗಳಾಗ್ತಾ ಜನ ಬಹಳ ಕ್ವಶನ್ ಕೇಳಿದ್ರು, ನಿಮ್ ಮೇಲೆ ಯಾರ ಮೇಲೆ ಅವ್ರ ಮನುಷ್ಯ ಮೇಲೆ ತೀರಿಸ್ಕೊಳ್ಳಿ, ನಾಯಿ ಏನ್ ಮಾಡಿತ್ತು ಅಂತ ಹೇಳಿದ್ರು. ಇಲ್ಲಿ ಏನಾಗಿತ್ತು ಅಂತಂದ್ರೆ, ನೀನು ಒಂದನ್ ಕೊಂದ್ರೆ ಕೊಲೆಗಾರ, 1000 ಕೊಂದ್ರೆ ರಾಜ. ಅಂದ್ರೆ 1000 ಕೊಲೆ ಮಾಡಿದವನ್ ರಾಜ ಅಂತ ಹೇಳ್ತಾರೆ.
ಒಂದು ಹಂಗಾಗಿ ಸಣ್ಣ ಪುಟ್ಟ ತಪ್ಪುಗಳಿಗೆ ನಮ್ಮ ಮನೆ ಬಾಗಿಲಿಗೆ ನುಗ್ಗುವಂತ ಪೊಲೀಸರು ಆ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಇಷ್ಟೆಲ್ಲ ಜನ ಸತ್ತಿದ್ದಾರೆ, ಬೇಜವಾಬ್ದಾರಿ ನಡೆದಿದೆ, ಧರ್ಮಸ್ಥಳದ ಪೊಲೀಸರ ಬೇಜವಾಬ್ದಾರಿ ಎತ್ತು ಕಾಣ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ನಮ್ಮಂತ ಧ್ವನಿ ಎತ್ತವ್ರ ಮೇಲೆ ಸುಳ್ಳು ಕೇಸ್ ಹಾಕಿ ಮನೆ ನುಗ್ಗಿದಾಗ ನಮ್ಮ ಇವು ಏನೋ ನಮ್ಮ ಡಾಗೀಸ್ಗೂ ಕೂಡ ತೊಂದರೆ ಆಯ್ತು. ಏನೋ ನಾವು ಅದನ್ನ ಕಂಪ್ಲೇಂಟ್ ಕೊಟ್ಟು ಸುಮ್ಮನೆ ಅದು ನಮ್ಗೆ ಗೊತ್ತಲ್ವಾ, ಸಾಮಾನ್ಯ ಜನರ ಕೂಗು ಎಲ್ಲಿವರೆಗೂ ಅಂತಂದ್ರೆ ನಮ್ಮ ಕೂಗು ಆಚೆ ಹೋಗೋವರೆಗೂ ಅಷ್ಟೇ, ಯಾರಿಗೂ ಮುಟ್ಟಲ್ಲ ಅದು. ಏನೋ ನಮ್ಮ ಮನೇಲೂ ಆಯ್ತು, ಬಟ್ ಹೋರಾಟದ ಒಂದು ಭಾಗ. ಎಸ್ ಸರ್. ಆಮೇಲೆ ಜಗ್ಗು ದಾದಾ ವಾಯ್ಸ್ ಆಫ್ ಕರ್ನಾಟಕ ಅಂತಾನೆ ಫೇಮಸ್ ನೀವು. ಆಮೇಲೆ ಜನಗಳು ಏನು ಕೇಳ್ತಾರೆ ಅಂದ್ರೆ ಕೆಂಪೇಗೌಡ ನೋಡಿಲ್ಲ ಈಗಿನ ಜನರೇಷನ್ ಅವರು, ಬಟ್ ಅವರು ಇದ್ದಿದ್ರು ನಿಮ್ ತರ ಇದ್ರು ಅಂತ ಒಂದು ಹೇಳಿದ್ರು. ಹಿಂದೆ ಯಾರು ನೋಡಿಲ್ಲ, ಮುಂದೆ ಯಾರು ನೋಡೋದು ಇಲ್ಲ, ಅದು ಆತರ ಜಗದೀಶ್ ಸರ್ ಒಂದು ಕ್ಯಾರೆಕ್ಟರ್. ಒಂದು ದಿವ್ಯ ಶಕ್ತಿಗಳಿವೆಲ್ಲ, ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಗಾಂಧೀಜಿ ಆಗಿರ್ಬೋದು, ನಮ್ಮ 12ನೇ ಶತಮಾನದ ನಮ್ಮ ಕ್ರಾಂತಿಯೋಗಿ ಬಸವಣ್ಣನವರಾಗಿರ್ಬೋದು, ಆ್ಯಂಡ್ ಕುವೆಂಪು ಅವರಾಗಿರ್ಬೋದು, ನಮ್ಮ ಕೆಂಪೇಗೌಡರಾಗಿರ್ಬೋದು. ಯಾಕಂದರೆ ಕೆಂಪೇಗೌಡರ ಬಗ್ಗೆ ನನಗೆ ಯಾಕೆ ಹೆಮ್ಮೆ ಅಂತಂದರೆ ಬೆನ್ನಿಪೇಟೆ, ತರಕಪೇಟೆ, ತಿಗಳರಪೇಟೆ, ಆ ರೀತಿ ಸರ್ವ ಜನಾಂಗಕ್ಕೂ ಕೂಡ ಜನಾಂಗದ ಶಾಂತಿಯ ತೋಟ ಅಂತ ಏನು ಹೇಳಿದ್ರು, ಅದನ್ನು ಕುವೆಂಪು ಅವರು ಬರೆದ್ರು. ನಮ್ಮ ಕೆಂಪೇಗೌಡರು 15ನೇ ಶತಮಾನದಲ್ಲಿ ಪ್ರತಿಯೊಬ್ಬ ಜಾತಿ ಜನಾಂಗಕ್ಕೂ ಕೂಡ ತಮ್ಮದೇ ಆದಂಥ ಇಂಡಿಪೆಂಡೆನ್ಸಿಯನ್ನು ಕೊಟ್ಟರು. ಹಾಗಾಗಿ ಅವ್ರಿಗೆ ನೋಡಿ, ಈಗ ಕೆಂಪೇಗೌಡರು ಆಗ್ತೀವಲ್ಲ ಗೊತ್ತಿಲ್ಲ, ಕುವೆಂಪು ಆಗ್ತೀವೋ ಗೊತ್ತಿಲ್ಲ, ಅವ್ರ ಕಾಲ್ದುಳುಕಾರೋ ಆಗೋಣ ಅಂತ ನಮ್ದೊಂದು ಪ್ರಯತ್ನ ಅದು ನಡೀತಾ ಇದೆ, ಜನಗಳಿಗೆ ಇಷ್ಟ ಆಗ್ತಾ ಇದೆ. ಎಸ್, ದಟ್ಸ್ ವಾಟ್. ಒಂದೆರಡು ಫೋಟೋ ತೋರಿಸ್ತೀನಿ ಸರ್, ಅದ್ರ ಬಗ್ಗೆ ನಿಮ್ಮ ಸಿಹಿ ನೆನಪುಗಳು ಒಂದೆರಡು. ಎಸ್. ಇದು ನಾನು NCC ನಲ್ಲಿದ್ದೆ. ಸೊ NCC ನಲ್ಲಿ ಕಾಲೇಜಲ್ಲಿ ಸೀನಿಯರ್ ಅಂಡರ್ ಆಫೀಸರು. ಇದು ಚನ್ನಪಟ್ಟಣ ಕ್ಯಾಂಪ್. ಇದು ಚನ್ನಪಟ್ಟಣ ಕ್ಯಾಂಪ್ಗೆ ನಮ್ದು 12 ದಿವಸ ಕ್ಯಾಂಪ್ ಇತ್ತು. ಅದ್ರಲ್ಲಿ ನಮ್ಮ ತಾಯಿ ಬಂದಿದ್ರು ನೋಡ್ಲಿಕ್ಕೆ. ಆವಾಗ ತೆಗೆದಂಥ ಫೋಟೋ ಐ ಥಿಂಕ್ 93, 94 ಇರ್ಬೋದು, 94 ಆ ಸಮಯದಲ್ಲಿ ತೆಗೆದಂಥ ಫೋಟೋ. ಡೆಫಿನೆಟ್ಲಿ ಇವತ್ತೇನೋ ನಾನು ಇದ್ರೆ ಅದು ಅವರ ಒಂದು ಕಷ್ಟ ಪಾಪ. ಅವ್ರು ತೋರಿಸೋ ದಿಕ್ಕು. ನನಗೆ ಮನೆಯಿಂದ ಆಚೆ ಕಡೆ ಬಿಡ್ತಾ ಇರಲಿಲ್ಲ ಕೊಡಗೇಲಿನಲ್ಲಿ. ನನಗೆ ಗಿಲ್ಲಿ ದಾಂಡ್ಲು, ಇದು ಇಸ್ಪೀಟು ಅವೆಲ್ಲ ಆಡ್ತಾರಲ್ಲ ಹುಡುಗರು, ಗೋಲಿ ಅದೆಲ್ಲ ನಂಗೆ ಆಡೋಕ್ಕೆ ಬರಲ್ಲ. ನಮ್ಮಮ್ಮ ಉಳ್ತಾರ ಹೆಣ್ಮಕ್ಳ ಥರ ನಮ್ಮನ್ನು ಸಾಕಿಸಿದ್ರು. ಇವತ್ತು ಬೀದಿನಲ್ಲೂ ನನ್ನ ಹೆಸರು ಗೊತ್ತು. ಮೋಸ್ಟ್ಲಿ ಅವ್ರ ಉದ್ದೇಶ ಏನಿಂತ ಗೊತ್ತಿಲ್ಲ, ಬಟ್ ಐ ವೆಲ್ ಡಿಸಿಪ್ಲಿನ್ಡ್. ಈ NCC ಅನ್ನೋದು ನನ್ನ ಜೀವನದಲ್ಲಿ ಐ ಥಿಂಕ್ ನನ್ನ ಹಠ, ನನ್ನ ಈ ಧೈರ್ಯ ಎಲ್ಲ ನಮ್ಮ NCC ಇಂದ ಬಂದಿರುತ್ತೆ. ಆ ಫೋಕಸ್ ಎಲ್ಲ ನಮ್ಮ NCC ಇಂದ ಬಂದಿರುತ್ತೆ. ಹಾಗಾಗಿ ಈ ಒಂದು ಫೋಟೋ ಐ ಥಿಂಕ್ ಅದೇ ಹೇಳ್ತಾರಲ್ಲ, ಸವಿ ನೆನಪು ಸಾವಿರ ನೆನಪು ಎದೆಯ ಒಳಗೆ ಬಚ್ಚಿಕೊಂಡಿರುವ ಅಂತ ಹೇಳ್ತಾರಲ್ಲ, ಹಂಗೆ ಇದೊಂಥರ ನನಗೆ ಸವಿ ನೆನಪು. ಓಕೆ, ಎಸ್. ಇದು BL ಸ್ಕೂಲು. BL ಸ್ಕೂಲಲ್ಲಿ ಒಂದು ಅದೇ ಯುದ್ಧ ತರ ಒಂದು ಫಾರ್ಮಲ್ ಯುದ್ಧ ತರ ಮಾಡಿದ್ವಿ NCC ಅವರು. ಅಲ್ಲಿ ಅವನು ಶೈಲೇಂದ್ರ ಸಿಂಗ್ ಅಂತ, ಅವನು ನನ್ನ ಕ್ಲಾಸ್ಮೇಟ್. ಅವ್ನು ಕೊಲ್ಪೆ ಅಂತ, ಪ್ರಶಾಂತ್ ಕೊಲ್ಪೆ ಅಂತ, ಇಲ್ಲೇ ಗೋಕುಲದಲ್ಲಿದ್ದಾರೆ. ಓಕೆ, ನಾನು ಅದು ಆ ಕಡೆ ಇರೋದು. ಅದಾಗಿ ಸೊ ದಿಸ್ ಇಸ್ ವಾಟ್ ಅಂದ್ರೆ NCC ನಲ್ಲಿ ನಮ್ಗೆ ಆ ಶಿಸ್ತನ್ನ ಹೇಳ್ಕೊಟ್ರು. ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ ಸೈಕಲ್ನಲ್ಲಿ. ಆ ಡಿಸಿಪ್ಲಿನೇ ಮೋಸ್ಟ್ಲಿ ಇವತ್ತು ನನ್ನ ಹೋರಾಟಕ್ಕೆ ತುಂಬಾ ದೊಡ್ಡ ಐ ಥಿಂಕ್ ಶಕ್ತಿಯನ್ನು ತುಂಬಿದೆ ಅಂತ ನನಗೆ ಅನ್ಸುತ್ತೆ. ಕೆಲವರು ಆಕ್ಟರ್ಗಳು ಫೋಟೋ ತೋರಿಸ್ತೀನಿ ಸರ್, ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ. ನನಗೆ ಒಂಥರ ಬಿಗ್ ಬಾಸ್ ಇದ್ದಂಗೆ. ಡೆಫಿನೆಟ್ಲಿ ಐ ಥಿಂಕ್ ನನಗೆ ಇನಿಷಿಯಲ್ ಆಗಿ ಕಿಚ್ಚ ಸುದೀಪ್ ಅವ್ರು ಇಷ್ಟ ಇರ್ಲಿಲ್ಲ. ನಾನು ನೋಡ್ತಲ್ಲ ಏನು ಈಗೋ ಅಂತ ಅನ್ಕೊಂತೀನಿ, ಇವ್ರು ಆಕ್ಟರ್ ಅಂತ. ಬಟ್ ಬಿಗ್ ಬಾಸ್ಗೆ ಹೋದ್ಮೇಲೆ ಅವ್ರ ಜೊತೆ ಒಂದು ಪಾರ್ಟಿನಲ್ಲಿ ಇದ್ದೆ. ವೆರಿ ಡೌನ್ ಟು ಅರ್ತ್. ನನಗೆ ಕಿಚ್ಚ ಸುದೀಪ್ ಅವರ ನನಗೆ ತುಂಬಾ ಹತ್ರ ಆಗಿದ್ದು ಅವ್ರ ತಾಯಿ ತಿರ್ಕೊಂಡಾಗ. ಅದಕ್ಕೆ ಮುಂಚೆ ಏನು ನಾನು ಕೂಡ ಬಿಡಪ್ಪ ಏನು ಆಕ್ಟರ್ ಅದೇನು ಅಂತ ಇತ್ತು. ಅವ್ರ ತಾಯಿ ತಿರ್ಕೊಂಡಾಗ ಅವ್ರ ಕಣ್ಣಲ್ಲಿ ನೀರು ನೋಡ್ಬಿಟ್ಟು ನನಗೂ ನಮ್ಮ ತಾಯಿಗೆ ಜ್ಞಾಪಕ ಬಂತು. ಹಂಗಾಗಿ ನನಗೆ ಇವ್ರ ಕಂಡ್ರೆ ತುಂಬ ಒಂದು ಆತ್ಮೀಯತೆ ಅನ್ನೋದಂತ ಹೇಳ್ಬೋದು. ಒಂಥರ ಮನೇಲಿ ದೊಡ್ಡವರಿದ್ರೆ ಅಥವಾ ದೊಡ್ಡ ಅಣ್ಣನೋ ಅಥವಾ ಸಹೋದರ ಇದ್ದಾರೆ, ದೊಡ್ಡ ಸಹೋದರ ಇದ್ರೆ ಆ ರೀತಿ ನನಗೆ ಕಿಚ್ಚ ಸುದೀಪ್ ಅವರು. ಪುನೀತ್ ರಾಜ್ಕುಮಾರ್ ಪದಗಳಿಲ್ಲ ಹೇಳಲಿಕ್ಕೆ. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಅಂತ ಹೇಳ್ದಂಗೆ ಎಲ್ಲ ಇದ್ಕೊಂಡು ಅವ್ರ ತಂದೆ ದೊಡ್ಡ ಸಾರ್ವಭೌಮ ನಟ ಅವರು. ಅವ್ರ ಮಗ ಇವರು. ಐ ಥಿಂಕ್ ನೋ ವರ್ಡ್ಸ್ ಟು ಎಕ್ಸ್ಪ್ಲೇನ್, ಬಟ್ ವಿ ಲಾಸ್ಟ್ ಹಿಮ್. ಬೇಜಾರಾಗುತ್ತೆ. ಇನ್ಫ್ಯಾಕ್ಟ್ ನಾನು ಬೆಳಿಗ್ಗೆ ಇದ್ದಾಗ 4 ಗಂಟೆಗೆ ನಾನು ಹೇಳೋದು, 3:30 ಹೇಳ್ತೀನಿ. ಬೆಳಿಗ್ಗೆ ಇದು ಮೆಡಿಟೇಷನ್ 1 hour ಮಾಡಿದ್ಮೇಲೆ ನಾನು ಆ್ಯಕ್ಚುಲಿ ನಾನು ದಿನ ಸ್ಟಾರ್ಟ್ ಮಾಡಿದ್ದೇನೆ ಹಾಡಿಂದ. ಅವ್ರದ್ದೊಂದು 2-3 ಹಾಡಿದೆ ನಂಗೆ ತುಂಬ ಇಷ್ಟ. ಬೆಳಗ್ಗೆ ಗೊತ್ತಿಲ್ಲ ಅದಿದ್ದು. ನಾನು ಅವ್ರ ತಂದೆ ಬಗ್ಗೆ ಒಂದು ಹಾಡು ಹೇಳಿದ್ದಾರೆ, ಅವರೇ ಒಂದು ಐ ಥಿಂಕ್ ಸ್ಟುಡಿಯೋದಲ್ಲಿ ಒಂದು ಹಾಡು ಹೇಳಿದ್ದಾರೆ. ಆ ಹಾಡಿಂದ ನಾನು ಆ್ಯಕ್ಚುಲಿ ನಾನು ನನ್ನ ಲೈಫ್ ನಾನು ಪ್ರತಿದಿನ ಅದೇನೂ ಗೊತ್ತಿಲ್ಲ, ಆ ಹಾಡು ಕೇಳ್ತಾ ನಮ್ಮ ಅಪ್ಪ ಅಮ್ಮನಿಗೆ ಜ್ಞಾಪಕ ಬಂದ್ಬಿಡ್ತದೆ, ನನಗೂ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಪಾಸಿಬಲಿ ಐ ಥಿಂಕ್ ನಾನು ಮೆಡಿಟೇಷನ್ ಆದ ನಂತರ ನಾನು ಸ್ಟಾರ್ಟ್ ಮಾಡೋದೇ ಈ ಒಂದು 2-3 ಪುನೀತ್ ಅವರ ಹಾಡಿಂದ. ಸರ್ ನೆಕ್ಸ್ಟ್
ಥ್ಯಾಂಕ್ಲಿ ಹೇಳ್ಬೇಕು ಅಂದ್ರೆ ನಾನು ಡಿ ಬಸ್ ಬಂದಿದ್ದೆ, ನೀವು ಅವ್ರಿಗೆ ಬೈಬೇಕಾದ್ರೆ ನಾನು ಬೈಕೊಂಡು ಓಡಾಡಿದ್ದೀನಿ, ಇಲ್ಲ ಅಂತಿಲ್ಲ. ಸೊ ಇವ್ರು ಏನ್ ಹಿಂಗ್ ಬೈತಾರ ಅಂತ ಸ್ವಲ್ಪ ಏನು ಹೇಳಕ್ ಇಷ್ಟಪಡ್ತೀರಾ? ಡೆಫಿನೆಟ್ಲಿ ನಮ್ಗೆ ನೋವಿದೆ. ದರ್ಶನ್ ಜೈಲಲ್ಲಿ ತುಂಬಾ ನೋವಿದೆ. ಒಬ್ಬ ಹಾಲಾಕೋದ್ರಿಂದ ಇವತ್ತು ಆ ಮಟ್ಟಿಗೆ ಬೆಳೆದಂಥ ನಟ ಇವತ್ತು ಒಂದು ಕೊಲೆ ಕೇಸಲ್ಲಿ ಬಂಧನ ಆಗಿರೋದು ನಮ್ಮೆಲ್ಲರಿಗೂ ನೋವಿದೆ. ಅವ್ರ ಫ್ಯಾಮಿಲಿ ದೂರ ಆಗಿರೋ ನೋವಿದೆ. ಜೊತೆಯಲ್ಲಿ ಅಷ್ಟೇ ಬೇಜಾರು ಸಹ ಇದೆ. ಆ ಕೃತ್ಯ ಆಗಬಾರ್ದಾಗಿತ್ತು. ಯಾರು ಮಾಡಿದ್ರು ನಮಗಂತೂ ಗೊತ್ತಿಲ್ಲ. ಅದು ಐ ಥಿಂಕ್ ವಿ ವಿಶ್ ಅವ್ರ ಜೊತೆಗಾರರು ಬದಲಾವಣೆ ಆಗಿ ಸ್ವಲ್ಪ ಅಷ್ಟು ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ಬದಲಾವಣೆ ಆದರೆ ಅದಂಗೆ ಹೇಳ್ತಾರಲ್ಲ, ನನಗೆ ಹೇಳ್ಬಾರ್ದು ಈ ಮಾತನ್ನು ಹೇಳ್ಬೇಕೆಲ್ಲ ಗೊತ್ತಿಲ್ಲ, ಬಟ್ ಹೇಳ್ತಾ ಇದ್ದೀನಿ. ಒಂಥರ ಮಣ್ಣಲ್ಲಿರೋ ಮಣಿಕೆ ಇದ್ದಂಗೆ ದರ್ಶನ್ ಜೊತೆಗಾರರು ಸರಿ ಇಲ್ಲ. ಮಣ್ಣು ಕೆಳಗಡೆ ಬಿದ್ದಿರೋ ಗಲೀಜಿಂದ ಅವರು ಗಲೀಜಂತ ಕಾಣಿಸ್ತಾ ಇದೆ. ಅದರಿಂದ ಹೊರಗಡೆ ತಂದು ಅವರನ್ನ ಮತ್ತೊಂದು ಚಾನ್ಸ್ ಕೊಟ್ಟರೆ ಲೈಫಲ್ಲಿ ಬದಲಾವಣೆ ಆಗ್ಬೇಕು ಅವರು ಕೂಡ. ಅದನ್ನ ಅವರು ಮನಗಟ್ಟು ಮಾಡ್ಕೊಂಡ್ರೆ ಖಂಡಿತವಾಗಿ ಅವ್ರಿಗೊಂದು ಸೆಕೆಂಡ್ ಲೈಫ್ ಇದೆ. ಇಲ್ಲಾಂದರೆ ಕನ್ಫ್ಯೂಷನ್ ಆಗಿಬಿಟ್ರೆ ಪ್ರಜ್ವಲ್ ರೇವಣ್ಣ ಅಂತಾರ ನಿಜವಾಗ್ಲೂ ನಮಗೆಲ್ಲ ನೋವಾಗುತ್ತೆ. ಅದು ಆಗಬಾರ್ದು. ಹಂಗನ್ಬಿಟ್ಟು ನಾನು ನ್ಯಾಯ ಸಿಗಬಾರ್ದು ಅಂತ ಎಲ್ಲೂ ಹೇಳಕ್ ಹೋಗಲ್ಲ. ನ್ಯಾಯನೂ ಸಿಗಬೇಕು, ಅಟ್ ದ ಸೇಮ್ ಟೈಮ್ ಅವ್ರು ಬದಲಾವಣೆ ಆಗಬೇಕು, ಅವ್ರಿಗೊಂದು ಚಾನ್ಸ್ ಸಿಗಬೇಕು. ಮತ್ತೆ ಅವರ ಹೆಂಡತಿ ಮಕ್ಕಳ ಜೊತೆ ಅವ್ರಿಗೆ ಐ ಥಿಂಕ್ ಕೋಟ್ಯಾಂತರ ಫ್ಯಾನ್ ಬೇಸ್ ಇದೆ. ಅವ್ರಿಗೆಲ್ಲ ಖುಷಿ ಆಗ್ಬೇಕು ಅನ್ನೋದು ನನ್ನ ಇಷ್ಟ. ಮೋಸ್ಟ್ಲಿ ನಾನು ಯಾರನ್ನೂ ದ್ವೇಷ ಮಾಡೋಕೆ ಹೋಗಲ್ಲ. ಒಂದಷ್ಟು ನನಗೂ ಅವ್ರಿಗೂ ಒಂದಷ್ಟು ಐ ಥಿಂಕ್ ಅವರ ಫ್ಯಾನ್ಸ್ಗೂ ನನಗೂ ಏನೋ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಯಾರಿಗೂ ಕೆಟ್ಟದಂತ ಬಯಸೋಂಥ ವ್ಯಕ್ತಿ ಅಲ್ಲ. ಡೆಫಿನೆಟ್ಲಿ ಹೊರಗಡೆ ಬಂದು ಸಾಧ್ಯವಾದರೆ ಆ ಅನ್ಯಾಯ ಆಗಿರೋ ಕುಟುಂಬಕ್ಕೆ ಏನಾದರೂ ಒಳ್ಳೇದು ಮಾಡಲಿ, ಅವರು ಚೆನ್ನಾಗಿರಲಿ, ಅವ್ರ ಹೆಂಡತಿ ಮಕ್ಕಳ ಜೊತೆ ಅವ್ರ ಫ್ಯಾನ್ಸ್ಗೆ ಇನ್ನೂ ಒಳ್ಳೆ ಚಿತ್ರಗಳನ್ನ ಕೊಡಲಿ. ಈ ಕೆಟ್ಟ ಮನಸ್ಥಿತಿಯಿಂದ ಏನಾದರೂ ಕಲೀಲಿ ಅವರು. ನಮಗೆ ಅವರು ಶೆಡ್ಗೆ ಹೋಗೋದು ಬೇಡ, ಅವ್ರಿಗೆ ಸ್ಟಾರ್ ಹೋಟ್ಲಲ್ಲಿ ನೋಡೋಕೆ ಇಷ್ಟಪಡ್ತೀವಿ. ಪಕ್ಕದ ಮನೆಗೆ ಹೋಗೋದು ಬೇಡ, ಅವ್ರ ಮನೆಯಲ್ಲಿ ಚೆನ್ನಾಗಿರೋಕ್ಕೆ ಇಷ್ಟಪಡ್ತೀವಿ. ಈ ಮಾತುಗಳು ಸ್ವಲ್ಪ ನೋವಾದರೂ ಕೂಡ ಅರ್ಥಪೂರ್ಣವಾಗಿದೆ ಅಂತ ನಾನು ಅನ್ಕೊಂತೀನಿ. ಥ್ಯಾಂಕ್ ಯು ಸರ್. ಹಿಂಗೆ ಇರುತ್ತೆ ಸರ್ ಮುಂದೆ ಅಲ್ಲ, 25 ವರ್ಷದಿಂದ ಇದ್ಮೇಲೆ ಇನ್ನೇನು ಬದಲಾವಣೆ ಆಗ್ತೀನಿ ನಾನು. ಸರ್ ಈಗಿನ ಜನರೇಷನ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಡೆಫಿನೆಟ್ಲಿ ಪ್ರಶ್ನೆ ಮಾಡೋದನ್ನ ಕಲ್ತ್ಕೊಳ್ಳಿ, ಮೌನವಾಗಿ ಹೋಗ್ಬೇಡಿ. ಯಾರೋ ನಮಗೋಸ್ಕರ ಕಾನೂನುಗಳನ್ನ ಮಾಡ್ತಾರೆ ಅಂತ ಹೇಳೋದು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡೋದಂತಲ್ಲ. ಪ್ರಶ್ನೆ ಮಾಡೋದನ್ನ ನಿಮ್ಮ ನೈತಿಕ ಹಕ್ಕಾಗಬೇಕು. ಬರೀ ದುಡ್ದು ಟ್ಯಾಕ್ಸ್ ಕಟ್ಟೋದು, 5 ವರ್ಷಕ್ಕೊಂದ್ಸತಿ ಓಟ್ ಹಾಕೋದು, ಅವ್ರು ಮಾಡಿದ ಕಾನೂನುಗಳನ್ನ ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಲಾಯರ್ ಆಗಬೇಕು, ನಾನು ತಹಸೀಲ್ದಾರ್ ಆಗಬೇಕು ಅನ್ನೋದಲ್ಲ. ನಾನು ಕೂಡ ರಾಜಕಾರಣಿ ಆಗ್ಬೇಕು ಅನ್ನೋದನ್ನ ಮನದಟ್ಟು ಮಾಡ್ಕೊಳ್ಳಿ. ಬಡವ್ರ ಮಕ್ಕಳು MLA ಆಗಬೇಕು, ಬಡವ್ರ ಮಕ್ಕಳು MP ಆಗಬೇಕು, ಬಡವ್ರ ಮಕ್ಕಳು ಕಾರ್ಪೊರೇಟರ್ ಆಗಬೇಕು. ಇದು ನಮ್ಮ ಇಷ್ಟ. ಬಡವ್ರ ಮಕ್ಕಳಿಗೆ ನೋವು ಗೊತ್ತಿರ್ತದೆ. ಇವತ್ತು ಹೊಟ್ಟೆ ತುಂಬಿರುವಂತ ವ್ಯಕ್ತಿಗಳು ರಾಜಕಾರಣದಲ್ಲಿ ಏನಿದ್ದಾರೆ, ಮೂರೂ ಪಕ್ಷದಲ್ಲಿ ಹೊಟ್ಟೆ ತುಂಬಿರುವಂತವ್ರು. ಅವರು ಸಾಕಷ್ಟು ಆಸ್ತಿಗಳನ್ನ ಮಾಡ್ಕೊಂಡಿದ್ದಾರೆ, ಬ್ಯಾಕ್ಗ್ರೌಂಡ್ಗಳನ್ನ ಮಾಡ್ಕೊಂಡಿದ್ದಾರೆ. ಯತ್ನಾಳ್ ತರ ಟೈಮ್ ಪಾಸ್ ಮಾತುಗಳನ್ನ ಆಡ್ಕೊಂಡು ಅವ್ರ ದಿನವನ್ನ ಕಳೀತಾರೆ. ಈ ತರ ಟೈಮ್ ಪಾಸ್ ವ್ಯಕ್ತಿಗಳು ಸಮಾಜಕ್ಕೆ ಬೆಂಕಿ ಕಾವಂತವರು. ಸೌಹಾರ್ದದಲ್ಲಿ ಏಕತೆಯನ್ನ ಕಾಣಬೇಕಾದಂತ ವ್ಯಕ್ತಿಗಳು, ಸ್ಟೇಟ್ಸ್ಮೆನ್ಗಳು ನಮ್ಮ ಅಸೆಂಬ್ಲಿಗಾಗಿರ್ಬೋದು, MP ಗೆ ಏನೋ ನಮ್ಮ ಪಾರ್ಲಿಮೆಂಟ್ಗಾಗಿ ಬೇಕಾಗಿದೆ. ಕೊಲೆಗಾರರು ಬೇಡ, ರೇಪಿಸ್ಟ್ಗಳು ಬೇಡ, ಲೂಟಿಕೋರರು ಬೇಡ, ದರೋಡೆಕೋರರು ಬೇಡ. ಸಾಮಾನ್ಯ ವ್ಯಕ್ತಿಗಳ ಮಕ್ಕಳು. ನಿನ್ನಂಥವ್ರು ಕಾರ್ಪೊರೇಟರ್ ಆಗಬೇಕು, ನಿಮ್ಮಂಥವ್ರು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು, ತಾಲೂಕ್ ಪಂಚಾಯತಿ ಮೆಂಬರ್ ಆಗಬೇಕು. ನಿಮ್ಮ ಪ್ರತಿ ಜಿಲ್ಲೆನಲ್ಲೂ ಲೀಡರ್ಗಳು ಉಟ್ಕೊಳ್ಬೇಕು. ಮಲ್ಲಿಕಾರ್ಜುನ ಖರ್ಗೆ ಬದಲಾಗಿ ಇನ್ಯಾರನ್ನೋ ಒಬ್ರು ಉಟ್ಕೊಬೇಕು. ಬಳ್ಳಾರಿನಲ್ಲಿ ಬಳ್ಳಾರಿ ಬ್ರದರ್ಸ್ ಪರವಾಗಿ ಇನ್ನೊಬ್ರು ಯಾರೋ ಉಟ್ಕೊಬೇಕು. ಲಕ್ಷ್ಮೀ ಹೆಬ್ಬಾಳ್ ಪರವಾಗಿ ಬದಲಾಗಿ ಇನ್ನೊಬ್ರು ಯಾರೋ, ಅಲ್ಲಿ ಜಾರಕಿಹೊಳಿ ಬದಲಾಗಿ ಇನ್ನೊಬ್ರು ಯಾರೋ ಉಟ್ಕೊಳ್ಬೇಕು. ಸಿದ್ದರಾಮಯ್ಯನವರು ಇವಾಗ ರಿಟೈರ್ಮೆಂಟ್ ತಗೊಂತಾರೆ, ಆ ಜಾಗದಲ್ಲಿ ಇನ್ನೊಬ್ರು ಯಾರೋ ಪಕ್ಕದ ಮನೆಯವನು ಒಬ್ಬ ಲೀಡರ್ ಆಗಬೇಕು. ಈ ಒಂದು ನಿಟ್ಟಿನಲ್ಲೇ ಕೆಲಸ ಮಾಡೋಕ್ಕೋಸ್ಕರನೇ ಜನರ ಜೊತೆ ಜಗ್ಗು ಅಂತೇಳಿ ಒಂದು ಸಂಘಟನೆಯನ್ನ ಕಟ್ಕೊಂಡು ಮುಂದೊಂದು ದಿವಸ ಇದು ಪಾರ್ಟಿಯಾಗಿ ಕನ್ವರ್ಟ್ ಆಗುತ್ತೆ. ಬಟ್ ಪಾರ್ಟಿ ಹೆಸರು ಬೇರೆ ಇರ್ತದೆ. ಬಟ್ ಈ ಸಂಘಟನೆ ಮಾಡ್ತಾ ಇರೋದೇ ಒಂದು ಹೊಸ ರಾಜಕೀಯ ಚದುರಂಗದ ಆಟವನ್ನ ಶುರು ಮಾಡ್ಲಿಕ್ಕೆ. ಸರ್ ಈಗ ಏನ ಸಾಮಾನ್ಯ ಜನರು ಎಲೆಕ್ಷನ್ ಬರ್ಬೋದಾ ಅಂತ ಅವ್ರಿಗೆ ಒಂದು ಡೌಟ್ ಇರುತ್ತೆ. ಹಣಕಾಸಿನಿಲ್ಲ, ಏನು ಇಲ್ಲ ಅಂತ. ಆತರ ಜನರಿಗೆ ಏನ್ ಇಷ್ಟಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ನೀವು ನಿಷ್ಠಾವಂತರಾಗಿರ್ರಿ, ನಿಮ್ಮ ಕೆಲಸ ಮಾಡ್ಕೊಂಡು, ನಿಮ್ ಜೀವನ ಮಾಡ್ಕೊಂಡು, ಪ್ರಬುದ್ಧತೆ ಎದ್ಕೊಂಡು ಈ ದೇಶದ ಮೇಲೆ ಭಕ್ತಿ, ನಮ್ಮ ರಾಜ್ಯದ ಮೇಲೆ ಭಕ್ತಿ, ಈ ಸಮಾಜದ ಮೇಲೆ ನಿಮ್ಗೆ ಏನಾದ್ರು ಇಷ್ಟ ಇತ್ತು ಅಂತಂದ್ರೆ ನಿಮ್ಮಲ್ಲ ಲೀಡರ್ಶಿಪ್ ಆಗಿದೆ. ನಾನು ತಹಸೀಲ್ದಾರ್ ಆಗ್ಬೇಕಾಗಿತ್ತು, ಮಿಸ್ ಆಗ್ಬಿಡ್ತು. ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟು ಮಿಸ್ ಆಗ್ಬಿಡ್ಬೇಕಾಗಿತ್ತು. ನಾನು ಓದಕ್ಕಾಗಿಲ್ಲ, ನಾನು ಮಿಸ್ ಆಗ್ಬಿಟ್ಟೆ. ನಾನು IAS ಆಗ್ಬೇಕಾಗಿತ್ತು, ನಾನು ಮಿಸ್ ಆಗ್ಬಿಟ್ಟೆ. ನಾನು ಒಳ್ಳೆ ಡಾಕ್ಟರ್ ಆಗ್ಬೇಕಾಗಿತ್ತು, ನಮ್ಮ ಮನೇಲಿ ಬರ್ತನ ಅಂತ ಒಬ್ಬ ಹೆಣ್ಮಗಳು ನೋವೋದ್ ಬದಲು ಇದನ್ನೆಲ್ಲದು ಫೇಲ್ಯೂರ್ ಆಗಿರೋರು ಐ ಥಿಂಕ್ ದೇ ಆರ್ ಫಿಟ್ ಫಾರ್ ಪೊಲಿಟಿಕ್ಸ್ ಅಂತ ಅನ್ಸುತ್ತೆ. ನಾನು ಕೂಡ ನೊಂದಿ ಬೆಂದು ಬಂದವನು, ನನಗೂ ಕೂಡ ನೋವಿನ ಬಗ್ಗೆ ಗೊತ್ತಿದೆ. ನಿಮ್ಮೆಲ್ಲರಿಗೂ ಒಂದು ಶಕ್ತಿ ತುಂಬಲ್ಲೇ, ನೀವೆಲ್ಲ ಕೂಡ ನನಗೊಂದು ಶಕ್ತಿ ತುಂಬಲ್ಲೇ. ಈ ಜಗ್ಗು ಜೊತೆ ಏನಿದೆ, ಇದು ಸಂಘಟನೆ ಮಾಡ್ಲಿಕ್ಕೋಸ್ಕರ ಮಾಡ್ಕೊಂತಾರಂತ ಪ್ಲಾಟ್ಫಾರ್ಮ್. ಮುಂದೊಂದು ದಿನ ಇದು 2028 ಮುಂಚೆನೆ ಒಂದು ಪೊಲಿಟಿಕಲ್ ವಿಂಗ್ಗೆ ಇದು ಜಾಯ್ನ್ ಆಗುತ್ತೆ.
ಆ ದಿನಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸರ್ ಆಮೇಲೆ ಜಾತಿ ಅಂದ್ಬಿಟ್ಟು ಕಿತ್ತಾಡೋದು ಜನ ಎಲ್ಲ ಮಾಡ್ತಾ ಇದಾರೆ, ಏನೋ ಹೇಳಕ್ ಇಷ್ಟಪಡ್ತೀರಾ ಅವರಿಗೆ? ಅದೇ ಏನ್ ಹೇಳೋದಪ್ಪ, ನಾವು ದೊಡ್ಡವರು ಹೇಳಿದ್ದಾರೆ, ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆನೆಯನೇನಾದರೂ ಬಲ್ಲಿರ ಅಂತ ದೊಡ್ಡವರು ಹೇಳಿದ್ದಾರೆ. ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದಾರೆ. ಶಾಂತಿಯ ತೋಟದಲ್ಲಿ ಕೆಲವು ಕೋತಿಗಳಿದೆ, ಕೋತಿಗಳನ್ನ ಫಾಲೋ ಮಾಡಬೇಡಿ. ಕುವೆಂಪು ಅವ್ರನ್ನ ಫಾಲೋ ಮಾಡಿ, ಬಸವಣ್ಣನವ್ರನ್ನ ಫಾಲೋ ಮಾಡಿ, ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಫಾಲೋ ಮಾಡಿ, ಅವರ ಚಿಂತನೆಗಳನ್ನ ಫಾಲೋ ಮಾಡಿ ಅಂತ ನಾವು ಹೇಳ್ತಾ ಇದೀವಿ. ಐ ಥಿಂಕ್ ದಟ್ಸ್ ಎನಫ್. ಸರ್ ಟ್ರಸ್ಟ್ಗಳು ಮಾಡ್ಕೊಂಡು ಅದರಿಂದ ಬಡವರಿಗೆ ಏನು ಯೂಸ್ ಆಗ್ತಿಲ್ಲ, ಒಂದು ಸೀಟು ಫ್ರೀಯಾಗಿ ಯಾರು ಕೊಡಲ್ಲ. ಬೇಡಪ್ಪ, ಎಲ್ಲೂ ಹೋಗಬೇಡಪ್ಪ. ನಮ್ಮ ಒಕ್ಕಲಿಗರ ಏನೋ ಸಂಘ ಇದೆ, ರಾಜ್ಯ ಒಕ್ಕಲಿಗರ ಸಂಘ. ಅಲ್ಲಿರೋರೆಲ್ಲ ಶ್ರೀಮಂತರು. 95% ಒಕ್ಕಲಿಗರನ್ನ, ನಮ್ಮ ಸಮುದಾಯದವ್ರನ್ನ ಶ್ರೀಮಂತ 5% ಅಥವಾ 3% ಒಕ್ಕಲಿಗರು ಮಾಡ್ತಾ ಇದ್ದಾರೆ. ಅದೇ ರೀತಿನೇ ಎಲ್ಲಾ ಸಮುದಾಯದಲ್ಲೂ ಕೂಡ ಶ್ರೀಮಂತರು ಬಡ ಸಮುದಾಯದವ್ರನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಸಂಘಗಳನ್ನ ಮಾಡ್ಕೊಂಡು, ಮಠಗಳನ್ನ ಮಾಡ್ಕೊಂಡು, ಇನ್ಫ್ಯಾಕ್ಟ್ ನಮ್ಮ ಮಠದಲ್ಲಿ ನಾನು ಮೊನ್ನೆನೂ ಹೇಳಿದೆ, ನಿರ್ಮಲಾನಂದ ಸ್ವಾಮೀಜಿ ಅವ್ರಿಗೆ ಹೇಳಿದೆ, ಸ್ವಾಮೀಜಿ ಅವರೇ, ಈ ಮಠವನ್ನ ದಾನ ಧರ್ಮದಿಂದ ಕಟ್ಟಿದ್ದಾರೆ ಸಮುದಾಯದವರು. ಜಮೀನು ಕೊಟ್ಟಿದ್ದಾರೆ, ರಾಗಿ ಕೊಟ್ಟಿದ್ದಾರೆ, ಬೆಳೆ ಕೊಟ್ಟಿದ್ದಾರೆ, ದಾನ ಧರ್ಮ ಕೊಟ್ಟಿದ್ದಾರೆ, ನಿಮ್ಮ ಪಾದಕ್ಕೆ ಬಿದ್ದಿದ್ದಾರೆ. ಆ ಮಟ್ಟದಲ್ಲಿ ಇದೊಂದು 1.25 ಲಕ್ಷ ಮಕ್ಕಳು ಓದುವಂತ ಒಂದು ದೊಡ್ಡ ಸಂಸ್ಥಾನ ಆಗಿದೆ. ಅದು ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಎಜುಕೇಶನ್ ಟ್ರಸ್ಟ್ ಏನಿದೆ ಅದಕ್ಕೆ ಅವರೇ ದಿವ್ಯ ಜ್ಯೋತಿ ಇದ್ದಂಗೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು. ಅವರು ಕೂಡ IIT ಅವರು, ಬಡತನದಿಂದ ಬಂದವರು. ನಾನು ಹೇಳೋದೇನು ಅಂತಂದ್ರೆ, ನೀವು IIT ಆಗೋದಲ್ಲ, ನೀವು ಕಾಸು ಕೊಟ್ಟು ಎಜುಕೇಶನ್ ಕೊಡೋದಲ್ಲ, ಅದೊಂದು 50% ಆ ಸಮುದಾಯದವ್ರಿಗೆ, ಆ ಒಕ್ಕಲಿಗ ಸಮುದಾಯದವ್ರು ಕೊಡಿ ಅಂತ ನಾನು ಕೇಳಿದೆ. ಇದೊಂದು ಉದಾಹರಣೆ. ಎಲ್ಲ ಸಮುದಾಯದಲ್ಲೂ, ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಕೂಡ 50% ಆ ಸಮುದಾಯದ ಬಡವರಿಗೆ ಮೀಸಲಾಗಿಟ್ರೆ ಡೆಫಿನೆಟ್ಲಿ ನೀನು ಕೂಡ ಒಬ್ಬ ಡಾಕ್ಟರ್ ಆಗ್ಬೋದು, ನೀನು ಕೂಡ ಒಬ್ಬ ಡೆಂಟಿಸ್ಟ್ ಆಗ್ಬೋದು. ಬಡವ್ರ ಮನೇಲೂ ಕೂಡ ಒಬ್ಬ ಡಾಕ್ಟರ್ ಆಗ್ತಾರೆ, ಡೆಂಟಿಸ್ಟ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ. ಯಾಕಂದ್ರೆ ಇವತ್ತು ಡಾಕ್ಟರ್ ಓದ್ಬೇಕಾದ್ರೆ 5 ಕೋಟಿ ಬೇಕು. 5 ಕೋಟಿ ತರುವಂತ ಕೆಪಾಸಿಟಿ ಬಡವ್ರಿಗಿಲ್ಲ. ಹಾಗಾಗಿ ಇದನ್ನ ಒಂದು ಬದಲಾವಣೆ ತರಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಡೆಫಿನೆಟ್ಲಿ ನಾನು CM ಆದ್ರೆ ಇದನ್ನ ಮಾಡ್ತೀನಿ. ಸರ್, ಧಾರವಾಡ ಪ್ರೊಟೆಸ್ಟ್ ಅಷ್ಟೆಲ್ಲ ಆಗ್ತಾ ಇದೆ, ಮೀಡಿಯಾಗಳು ಒಬ್ರು ತೋರಿಸಿಲ್ಲ. ಏನ್ ಹೇಳಕ್ ಇಷ್ಟಪಡ್ತಾರೆ ಸ್ಟೂಡೆಂಟ್ಸ್ ಗೆ? ನಿಮ್ ಕಡೆಯಿಂದ ವಾಯ್ಸ್ ಕೇಳ್ತಾ ಇದಾರೆ, ಒಂದು ಬೈಕ್ ನಮಗೆ. ಡೆಫಿನೆಟ್ಲಿ ಈಗ ಸ್ಟೂಡೆಂಟ್ಸ್ ಮಾಡ್ತಾ ಇದಾರೆ. ಈಗ ಅದೇ ಸ್ಟೂಡೆಂಟ್ಸ್ಗಳು ಕೂಡ ಜಾತಿ ಧರ್ಮದಲ್ಲಿ ವೋಟ್ ಕೂಡ ಹಾಕಿದಾರಲ್ವಾ. ರಾಷ್ಟ್ರ ರಾಜಕಾರಣಕ್ಕೆ ನಮ್ದು ಯಾವ್ದೋ ಜಾತಿ ಬೇಕು, ಯಾವ್ದೋ ಧರ್ಮ ಬೇಕು ಅಂತಾರೆ. ಬಂದವರು 3 ಧರ್ಮ ಆಯ್ತು. ಡೆಫಿನೆಟ್ಲಾಗಿ ಮಕ್ಕಳಿಗೆ ಒಳ್ಳೆ ಶಾಲೆ, ಒಂದು ಸಣ್ಣ ಭೂತಾನಲ್ಲಿ ಎಜುಕೇಶನ್ ಮತ್ತೆ ಐ ಥಿಂಕ್ ಮೆಡಿಕಲ್ ಫ್ರೀ ಇದೆ. ಶ್ರೀಲಂಕಾದಲ್ಲಿ ಫ್ರೀ ಇದೆ. ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ಹಣ ಕೊಡಬೇಕು, ಕೋಟ್ಯಾಂತರ ರೂಪಾಯಿ ಹಣ ಕೊಡಬೇಕು, ಲಕ್ಷಾಂತರ ರೂಪಾಯಿ ಹಣ ಕೊಡಬೇಕು. ಎಲ್ಲಿ ತಗೊಂಡ್ಬರ್ತೀವಿ? ಈಗ ಎಷ್ಟೋ ಜನ ಆಸ್ಪತ್ರೆಯಲ್ಲಿ ಕೇಳಿದಾಗ ಡಾಕ್ಟರ್ಗಳು, ನೀವು ಯಾಕಪ್ಪ ಈ ಥರ ಚಾರ್ಜ್ ಮಾಡ್ತೀವಿ ಅಂತಂದ್ರೆ, ಸರ್ ನಮಗೆ ಮೆಡಿಕಲ್ ಸೀಟ್ಗಳನ್ನ 2 ಕೋಟಿ 3 ಕೋಟಿ ಕೊಟ್ಕೊಂಡು, ಈಗ ನಮ್ಮ ಸೀಟ್ಗಳನ್ನ ಓದ್ಬೇಕಾದ್ರೆ ಕೋಟಿ ಕೊಟ್ಟು ಇನ್ನು ನಾವು ಓದ ಮೇಲೆ ಸಂಪಾದನೆ ಮಾಡಲೇಬೇಕಲ್ವ. ಹಾಗಾಗಿ ಮೆಡಿಕಲ್ ಅಥವಾ ಹೆಲ್ತ್ ಅನ್ನೋದು ಇಷ್ಟು ಕಾಸ್ಟ್ಲಿ ಆಗಿದೆ. ಯಾವಾಗ ನೀವು ಉಚಿತವಾಗಿ ನೋಡಿ ಭೂತಾಂತರ ನಾವು ಯಾವಾಗ ಫ್ರೀಯಾಗಿ ಕೊಡ್ತೀವೋ ಡೆಫಿನೆಟ್ ಆಗಿ ಒಂದು ಬದಲಾವಣೆ ಆಗುತ್ತೆ. ನಾವು ಬಂದ್ರೆ ಇಡೀ ಎಜುಕೇಶನ್ ಸಿಸ್ಟಮ್ನ ಕರ್ನಾಟಕದಲ್ಲಿ ನ್ಯಾಷನಲೈಸೇಷನ್ ಮಾಡ್ತೀವಿ, ರಾಷ್ಟ್ರೀಕರಣ ಮಾಡ್ತೀವಿ. ಅಂಡ್ ಡೆಫಿನೆಟ್ಲಿ ಎಜುಕೇಶನ್ ಅನ್ನೋದನ್ನ ಬಡವನು ಕೂಡ ಎಟ್ಕಾಗಬೇಕು, ಹೆಲ್ತ್ ಅನ್ನು ಕೂಡ ಎಟ್ಕಾಗಬೇಕು. ಊಟ ಅನ್ನೋದು ಯಾರು ಕೂಡ ಹಸುವಿನಿಂದ ಯಾರು ಕೂಡ ಮಲ್ಕೊಳ್ಬಾರ್ದು. ಇದು ನಮ್ಮ ಆದ್ಯತೆ ಆಗುತ್ತದೆ. ಸರ್, ನೀವು CM ಆದ್ರೆ ಕೆಲವೊಂದು ಪಾಯಿಂಟ್ಸ್ ರೈತರಿಗೆ ಏನ್ ಮಾಡ್ತೀರಾ? ಇಲ್ಲ ನೋಡಿ, 41,000 ಕೆರೆಗಳಿದೆ ಕರ್ನಾಟಕದಲ್ಲಿ. 11,000 ಕೆರೆಗಳು ಕಳೆದೋಗಿದೆ ಅಥವಾ ಕಳ್ತನ ಆಗಿದೆ. ಮೊದಲು ಆ ಕೆರೆಗಳನ್ನ ರಿಟ್ರೈವ್ ಮಾಡ್ಲಿಕ್ಕೆ ಅಥವಾ ರೀಕ್ಲೇಮ್ ಮಾಡ್ಲಿಕ್ಕೆ ಮಾಡ್ತೀವಿ. 41,000 ಕೆರೆಗಳನ್ನು ಸಹ ಹೂಳೆತ್ತಬೇಕಾಗಿದೆ. ಸುಮಾರು 100 ವರ್ಷ ಆಗಿದೆ, 16 ವರ್ಷ ಆಗಿದೆ, ಹೂಳೆತ್ತಿಲ್ಲ. ಆ ಹೂಳೆತ್ತರಿಂದ ನೀರು ಶೇಖರಣೆ ಆಗ್ತಾ ಇಲ್ಲ. ಮಳೆ ಬಂದಾಗ ಫ್ಲಡ್ಸ್ ಆಗ್ತಾ ಇದೆ. ಸೊ ಕೆರೆಗಳು ಹೂಳೆತ್ಬಿಟ್ಟು ಅಂತಂದ್ರೆ ಗ್ರೌಂಡ್ ವಾಟರ್ 1500 ಅಡಿಗೆ 1600 ಅಡಿಗೆ ಹೋಗಿದೆ, 100-200 ಅಡಿಗೆ ಗ್ರೌಂಡ್ ವಾಟರ್ ಬರ್ತದೆ. ಆಮೇಲೆ ರೈತರುಗಳಿಗೆ ನನ್ಗನ್ಸಿದ್ದೇನು ಅಂತಂದ್ರೆ 41 ಲಕ್ಷ ಬೋರ್ವೆಲ್ಗಳಿದೆಯಂತೆ ನಮ್ಮ ಕರ್ನಾಟಕದಲ್ಲಿ. 90% ಸಬ್ಸಿಡಿನಲ್ಲಿ ಸೋಲಾರ್ ಪ್ಯಾನಲ್, 10 kV ಸೋಲಾರ್ ಪ್ಯಾನಲ್, ಒಂದು 3 kV ವಿಂಡ್ ಮಿಲ್ ನ ಉಚಿತವಾಗಿ ಅವ್ರು ಕೊಡಬೇಕು ಅಂತ. ಏನಕ್ಕೆ ಅಂತಂದ್ರೆ ಕರೆಂಟ್ ಮೇಲೆ, ಸರ್ಕಾರದ ಮೇಲೆ ಡಿಪೆಂಡ್ ಆಗಿದ್ದಾರೆ. 2 ಅವರ್ 3 ಅವರ್ ಕರೆಂಟ್ ಕೊಡ್ತಾರೆ, ಅವ್ರ ಕೈಲಿ ಏನು ಬೆಳೆಯೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ನಾನು ಒಂದು ಬೋರ್ವೆಲ್ ನೀರು ಮೇಲಕ್ಕೆ ಬರಬೇಕು, ಉಚಿತವಾಗಿ ಅವ್ರಿಗೆ 90% ಸಬ್ಸಿಡಿನಲ್ಲಿ ಈ ಪ್ಯಾನಲ್ಗಳನ್ನ ಕೊಡಬೇಕು, ಸೋಲಾರ್ ಎನರ್ಜಿನ ಕೊಡಬೇಕು ಅಂತ ನಮ್ಮ ಪ್ಲಾನ್ ಇದೆ. ಅವೆರಡನ್ನ ಶೇಖರಣೆ, ಬೋರ್ವೆಲ್ ಅಲ್ಲಿ 100 ಅಡಿಗೆ ನೀರು ಬಂದು ಅವ್ರಿಗೆ ಕರೆಂಟ್, ನಾವು ಬೆಳಗ್ಗೆ 6 ಗಂಟೆ ಬಂದ್ರೆ ಸೋಲಾರ್ ಪ್ಯಾನಲ್ ಅಲ್ಲಿ ಬಿದ್ದಿದ ತಕ್ಷಣ ಮೋಟರ್ ರನ್ ಆಗಬೇಕು. ಅವ್ರಿಗೆ ಯಾವುದೇ ಕಾರಣಕ್ಕೂ ನೀರಿಗೆ ಮತ್ತೆ ಬೆಳೆಗೇನು ಅವ್ರಿಗೇನು ಬರ ಇರಬಾರ್ದು. ಸೊ ಹಂಗಾಗಿ ಕೆರೆಗಳನ್ನ ಉಳಿಸುವಂತ ಅವಶ್ಯಕತೆ ಇದೆ. ಜೊತೆನಲ್ಲಿ ರೈತರಿಗೆ ಸೋಲಾರ್ ಪ್ಯಾನಲ್ 90% ಸಬ್ಸಿಡಿನಲ್ಲಿ ಈ 41 ಲಕ್ಷ ಇದೆ ಅಂತ ಹೇಳ್ತಾರೆ. ನನಗೆ ಕರೆಕ್ಟಾಗಿ ನಂಬರ್ಸ್ ಗೊತ್ತಿಲ್ಲ. ಅಷ್ಟಕ್ಕೂ ಕೂಡ 90% ಸಬ್ಸಿಡಿಯಲ್ಲಿ ನಾನು CM ಆಗಿ ಕೊಡಬೇಕು ಅಂತ. ರೋಡ್ಗಳಲ್ಲಿ ಟೋಲ್ ಗೇಟ್ಸ್ ಇರಬಾರ್ದು, ಟೋಲ್ ಗೇಟ್ ಮುಕ್ತ ಕರ್ನಾಟಕವನ್ನು ನೋಡಬೇಕು ಅಂತ ನನ್ಗೆ ಇಷ್ಟ. ರೈತರಿಗೆ ಬೆಳೆದಿರೋ ಬೆಳೆಗೆ ಕರೆಯೋದು ಬೆಲೆ ಸಿಗಲ್ಲ. ಸರ್ಕಾರ ಇರೋದು ಅದಕ್ಕೋಸ್ಕರ. ಕೊಂಡ್ಕೊಂತ ಇಲ್ಲ. ರೈತ ಜಮೀನುಗಳನ್ನ ಕಿತ್ಬಿಟ್ಟು ಇಂಡಸ್ಟ್ರಿಯಲ್ ಹಬ್ಗಳು ಕೊಡೋದು, KIDB ಕೊಡೋದು, ರೈತ ಜಮೀನು ಕಿತ್ಕೊಂಡು ಏರ್ಪೋರ್ಟ್ ಕೊಡೋದು, ರೈತ ಜಮೀನು ಕಿತ್ಕೊಂಡು ರಿಂಗ್ ರೋಡ್ ಕೊಡೋದು, ರೈತ ಜಮೀನು ಕಿತ್ಕೊಂಡು ಲೇಔಟ್ಗಳು ಕೊಡೋದು, ಅಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ.
ಸಿಕ್ಕಿಮಲ್ಲಿ ಒಂದು ಹೊಸ ಪಾಲಿಸಿ ತಂದಿದ್ದಾರೆ. ನಿಮ್ಮ ಸಂಪಾದನೆ 100% ಸಾಂವಿಧಾನಿಕವಾಗಿ ರಕ್ಷಣೆ ಕೊಡುವಂತ ಒಂದು ಕಾಯ್ದೆ ತಂದಿದ್ದಾರೆ. ಸಿಕ್ಕಿಮಲ್ಲಿ ಸಾಧ್ಯವಾಯಿತು ಅಂತಂದ್ರೆ ಕರ್ನಾಟಕದಲ್ಲೂ ಸಾಧ್ಯ ಆಗುತ್ತೆ. ಜನರ ಜೇಬಲ್ಲಿ ದುಡ್ಡಿರಬೇಕು, ಜನರ ಬ್ಯಾಂಕಲ್ಲಿ ದುಡ್ಡಿರಬೇಕು, ಜನರ ಮನಸ್ಸಲ್ಲಿ ಒಂದು ವಿಶ್ವಾಸ ಇರಬೇಕು, ಜನರ ಮುಖದಲ್ಲಿ ನಗು ಇರಬೇಕು. ನಗು ತರುವಂತ ಕೆಲಸವನ್ನ ಕರ್ನಾಟಕದಲ್ಲಿ ನಾನು ಮಾಡ್ತೀನಿ. ಆ ನಗು ಯಾವಾಗ ಬರ್ತದೆ ಅಂತಂದ್ರೆ ಜನರಿಗೆ ತೃಪ್ತಿಯಾಗಿದ್ದಾಗ ಬರ್ತದೆ. ಆ ತೃಪ್ತಿ ನಾನು ತಗೊಂಡ್ಬರ್ತೀನಿ. ಟೋಲ್ ಗೇಟ್ಗಳಿರೋದಿಲ್ಲ, ನ್ಯಾಷನಲ್ ಹೈವೇ ಟೋಲ್ ಗೇಟ್ಗಳೇನಿದೆ ಕರ್ನಾಟಕದಲ್ಲಿ ಅವುಗಳನ್ನ ಮುಕ್ತಗೊಳಿಸಬೇಕು ಅಂತ ಇದೆ. ಡ್ರಗ್ ಮುಕ್ತ ಕರ್ನಾಟಕ ಆಗಬೇಕು ಅಂತ. ಲಂಚ ಮುಕ್ತ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಕಡಿಮೆ ಅಂತೂ ಮಾಡೋಕ್ಕೆ ಪ್ರಯತ್ನ ಬೀಳ್ತೀವಿ. ಸರ್ಕಾರಿ ಸೇವೆಗಳಿಗೆ ಜನ ಮನೆಗೆ ಹುಡ್ಕೊಂಡ್ ಬರೋದು, ಕಚೇರಿಗೆ ಹೋಗೋದಲ್ಲ, RTO ಹೋಗಿ DLಗೆ ಹೋಗ್ಬೇಕು, ಬರ್ತ್ ಸರ್ಟಿಫಿಕೇಟ್ಗೆ ನೀನು ಮುನ್ಸಿಪಾಲಿಟಿಗೆ ಹೋಗ್ಬೇಕು. ನೀವು ಒಂದು ಫೋನ್ ಮಾಡಿದ್ರೆ ಕಾಲ್ ಸೆಂಟರ್ಗೆ, ಸರ್ಕಾರಿ ಕಾಲ್ ಸೆಂಟರ್ ಮಾಡಬೇಕು ಅಂತ ಇದ್ದೀನಿ. ನಾನಿನ್ನು CM ಆದರೆ ಎಲ್ಲ ಸೇವೆಗಳು ಮನೆಗೆ ಬರ್ತದೆ, ಅದು ಕಡಿಮೆ ದರದಲ್ಲಿ. ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕು ಅಂದ್ರೆ 10 ರೂಪಾಯಿ, ಒಂದು ಡೆತ್ ಸರ್ಟಿಫಿಕೇಟ್ ಬೇಕು ಅಂದ್ರೆ 15 ರೂಪಾಯಿ, ಒಂದು DL ಬೇಕು ಅಂದ್ರೆ 35 ರೂಪಾಯಿ, ಒಂದು ಪ್ಲಾನ್ ಅಪ್ರೂವಲ್ ಬೇಕು ಅಂದ್ರೆ 250 ರೂಪಾಯಿ. ಯಾಕಂದ್ರೆ 24 ಗಂಟೆ ಟ್ಯಾಕ್ಸ್ ಕಟ್ಟೋ ಜನರಿಗೆ ಮನೆಗೆ ಹೋಗಿ ಸೇವೆ ಕೊಡ್ಬೇಕು ಅನ್ನೋದು ನನ್ನ ಒಂದು ಆಸೆ. ಪ್ರತಿ ಜಿಲ್ಲೆನಲ್ಲೂ 3 ತರ ಆಸ್ಪತ್ರೆಗಳನ್ನ ಕಟ್ಟಬೇಕು ಅಂತ, ಹೋಮಿಯೋಪತಿ, ಆಯುರ್ವೇದಿಕ್ ಅಂಡ್ ಜನರಿಗೆ ಆಪ್ಷನ್ ಕೊಡ್ಬೇಕು ಅಂತ. ನನಗೆ ಆಯುರ್ವೇದಿಕ್ ಹೋಗ್ಬೇಕಾ, ಆಯುರ್ವೇದಿಕ್ ಹೋಗ್ಬೋದು, ಹೋಮಿಯೋಪತಿಕ್ ಬೇಕಾ, ಹೋಮಿಯೋಪತಿ ಕೊಡ್ಬೋದು. ಎಲ್ಲ ಉಚಿತವಾಗಿ ಎಜುಕೇಶನ್ ಮತ್ತೆ ಹೆಲ್ತ್ ಅನ್ನ ಉಚಿತ ಮಾಡಬೇಕು ಅಂತ ಇದ್ವಿ. ಇದು ನಮ್ಮ ಉದ್ದೇಶ. ನೋಡೋಣ ಏನ. ಸರ್, ಆಮೇಲೆ ಮೀಡಿಯಾ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೀಡಿಯಾ ಎಲ್ಲ ಇದನ್ನೆಲ್ಲ ಬದಲಾವಣೆ ಮಾಡಿದ್ರೆ ಆಟೋಮೆಟಿಕ್ ಅವ್ರು ಬದಲಾವಣೆ ಆಗ್ಬಿಡ್ತಾರೆ. ಅವ್ರಿಗೇನು ಬಲಂತೆ ಮಾಡೋ ಅವಶ್ಯಕತೆ ಇಲ್ಲ. ಡೆಫಿನೆಟ್ ಆಗಿ ಅವರು ಬದಲಾವಣೆ ಆಗ್ತಾರೆ. 41,000 ಶಾಲೆಗಳು ಬಿದ್ದೋಗೋ ಸ್ಥಿತಿಯಲ್ಲಿದೆ ಕರ್ನಾಟಕದಲ್ಲಿ. ಅವರೆಲ್ಲ ಪಾಪ ಒಂದು ಒಳ್ಳೆ ಸ್ಕೂಲನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೊಂದಷ್ಟು ಒಳ್ಳೆ ಐ ಥಿಂಕ್ ಇನ್ಫ್ರಾಸ್ಟ್ರಕ್ಚರ್ ಡೆಲ್ಲಿ ಮಾಡ್ದಂಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕಾಗತ್ತೆ. 41,000 ಶಾಲೆಗಳಲ್ಲೂ ಕೂಡ ಉಚಿತವಾಗಿ ಎಲ್ಲವುದನ್ನು ಕೊಟ್ಟು, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು, ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಟು, ಮಕ್ಕಳಿಗೆ ಸೈಕಲ್ ಕೊಟ್ಟು, ಆಮೇಲೆ ಇವತ್ತು ಮಕ್ಕಳು ಇರಬೇಕು ಅಂತಂದ್ರೆ ಜನ ಯೋಚನೆ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಒಂದು ಮಗು ಎತ್ಕೊಂಡ್ರೆ 2 ಲಕ್ಷ ಖರ್ಚಾಗುತ್ತಲ್ಲಪ್ಪ ತಿಂಗಳಿಗೆ, ವರ್ಷಕ್ಕೆ ಅಂತೇಳಿ. ಸೊ ಮಕ್ಕಳಿರೋಕ್ಕೆ ನಾವು ಏನು ಚಿಂತೆ ಮಾಡೋಕ್ಕಲ್ಲ. ನೀವು ಮಕ್ಕಳಿರ್ರಿ, ನಾವು ಮಕ್ಕಳನ್ನ ಸಾಕ್ತೀವಿ. ಸರ್ಕಾರ ಅವ್ರಿಗೆ ಉಚಿತವಾದಂಥ ಎಜುಕೇಶನ್ ಕೊಡ್ತೀವಿ, ಅವ್ರಿಗೆ ಉದ್ಯೋಗನೂ ಕೊಡ್ತೀವಿ, ಅವ್ರ ಭವಿಷ್ಯನೂ ಮಾಡ್ತೀವಿ. ನಿಮ್ಮ ಜೋಬಲ್ಲಿ ಕಾಸನ್ನ ಇರಂಗ್ ಮಾಡ್ತೀವಿ. ನಿಮ್ಮ ಜೋಬಲ್ಲಿ ಕಾಸು ಇರಬೇಕು, ನಿಮ್ಮ ಮುಖದಲ್ಲಿ ನಗು ಇರಬೇಕು, ನಿಮ್ಮ ಬ್ಯಾಂಕಲ್ಲಿ ಕೂಡ ದುಡ್ಡು ಇರಬೇಕು. ಅದರಿಂದ ನಮ್ಮ ಕರ್ನಾಟಕ ಸಮೃದ್ಧಿ ಆಗಬೇಕು. ಇದು ನಮ್ಮ ಉದ್ದೇಶ. ಡೆಫಿನೆಟ್ ಆಗಿ ನಾನು CM ಆದರೆ ಮಾಡೇ ಮಾಡ್ತೀನಿ. ಡೆಫಿನೆಟ್ CM ಆಗೋದಲ್ಲ, ಆಗ್ತೀನಿ. ಯಾಕೆ? ಧನ್ಯವಾದ.